ಮೇಡಮ್, ಭಾರತದ ರಾಜಕಾರಣವನ್ನು ನೋಡಿದ್ರೆ ಅದು ತಮಿಳುನಾಡಲ್ಲೇ ಇರ್ಬೋದು, ಪಶ್ಚಿಮ ಬಂಗಾಳದಲ್ಲೇ ಇರ್ಬೋದು. ತಮಿಳುನಾಡಲ್ಲಿ ಜಯಲಲಿತಾ ಅವರಿಗೆ ತೀವ್ರತರವಾದಂಥ ದೈಹಿಕ ಹಲ್ಲೆ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದಕ್ಕಿಂತ ಕಡಿಮೆ ಏನಿರಲಿಲ್ಲ. ಈಗ ಕರ್ನಾಟಕದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಹಿಂದೆ ಮಹಾಭಾರತದಲ್ಲಿ ದ್ರೌಪದಿಯ ಶಪಥ ಹೇಗಿದೆ ಅಂತ ತಮಗೂ ಕೂಡ ಗೊತ್ತು. ರಾಜಕಾರಣದಲ್ಲಿ ನಿಮಗೆ ನೀವೇನಾದರೂ ಈ ಒಂದು ಘಟನೆಯಿಂದ ಶಪಥ ಮಾಡ್ಕೊಂಡಿದ್ದೀರಾ? ಇದು ಬಹಿರಂಗವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಹಿರಂಗವಾಗಿ ಹೇಳಿದ್ರೆ ಒಂದು ಚಾಲೆಂಜ್ ಕೊಟ್ಟಂಗಾಗುತ್ತೆ. ಅಷ್ಟು ಮೂರ್ಖ ರಾಜಕಾರಣಿ ಅಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ. ಆದರೆ ನಾನೊಂದು ಹೆಣ್ಣು ಮಗಳು, ಅದನ್ನು ಮಾತ್ರ ಹೆಣ್ಮಕ್ಳು ಒಮ್ಮೆ ಮನಸ್ಸು ಮಾಡಿದ್ರೆ ನಾನು ಬಾಯಿ ಬಿಚ್ಚಿ ಹೇಳಲ್ಲ. ಮುಂದೆ ಫಲಿತಾಂಶವೇ ಗೊತ್ತಾಗತ್ತೆ. ಹಾಗಾದರೆ ನಾನು ಅದನ್ನೂ ಹೇಳಲ್ಲ. ದಟ್ ಈಸ್ ಆಲ್ ಪೊಲಿಟಿಕಲ್ ಸೆಂಟೆನ್ಸಸ್. ನಾನು ನೋಡ್ಕೊಳ್ತೀನಿ, ನಾನು ಮಾಡ್ತೀನಿ, ನಾನು ಬಿಡೋದಿಲ್ಲ. ದೀಸ್ ಆಲ್ ಆರ್ ಪೊಲಿಟಿಕಲ್ ಸೆಂಟೆನ್ಸ್. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ನಾನು. ಕಾಲಾಯ ತಸ್ಮೆ ನಮ. ಹೆಣ್ಣನ್ನು ಕ್ಷಮೆಯಾಧರಿತ್ರಿ ಅಂತ ಕರಿತೀವಿ. ಕ್ಷಮೆ ಕೂಡ ಹೆಣ್ಣಿನ ಒಂದು ಅಪೂರ್ವವಾದಂಥ ಗುಣ. ಈ ಒಂದು ಪ್ರಕರಣದಲ್ಲಿ ಕ್ಷಮೆನ ಹೇಗೆ ಬಳಸಬೇಕು ಅಂತ ನನಗಂತೂ ಗೊತ್ತಿಲ್ಲ. ಹಿರಿಯರು ನಿಮಗೆ ಮುಂದಿನ ದಿನಗಳಲ್ಲಿ ಸಲಹೆ ಮಾಡ್ಬೋದೇನೋ. ಈಗಾಗಲೇ ಅನೇಕರು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರ್ಬೋದು ಇಲ್ಲೇ ಮುಗಿಸ್ಬಿಡಿ ಅಂತ. ಬಟ್ ಈ ಕ್ಷಮೆ ಅನ್ನುವಂಥ ಪದವನ್ನು ನೀವು ಸಿ ಟಿ ರವಿ ಅವರ ಹೆಸರನ್ನು ಮುಂದೆ ಬಳಸ್ತೀರಾ? ಖಂಡಿತ ಇಲ್ಲ. ನಾನು ಅದನ್ನು ಬಳಸೋದಿಲ್ಲ, ಬಳಸೋಕ್ಕೆ ಸಾಧ್ಯವೂ ಇಲ್ಲ. ಲಕ್ಷಾಂತರ ಮಹಿಳೆಯರ ಪ್ರತಿನಿಧಿಸುವಂಥ ನಾನೇ. ಯಾಕಂದರೆ ಭಾರತ ದೇಶಕ್ಕೆ 5,000 ವರ್ಷದ ಇತಿಹಾಸ, ಪುರುಷ ಪ್ರಧಾನ ಸಮಾಜ, ಶೋಷಣೆಗೆ ಒಳಗಾದಂಥ ಈ ಹೆಣ್ಣು ಸಮಾಜ, ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಏಕೈಕ ಮಹಿಳೆ ಮಂತ್ರಿ ಕ್ಯಾಬಿನೆಟ್ನಲ್ಲಿ ಇದ್ಕೊಂಡು ನಾನೇ ಇದನ್ನು ನಾನು ಕ್ಷಮಿಸಿದರೆ ಸಮಾಜ ನನ್ನನ್ನು ಕ್ಷಮಿಸೋದಿಲ್ಲ. ನಾನು ಸಿ ಟಿ ರವಿ ಅವ್ರಿಗೂ ಕೂಡ ಪ್ರಶ್ನೆ ಕೇಳಿದೆ. ಒಂದು ವೇಳೆ ಹೆಬ್ಬಾಳ್ಕರ್ ಅವರು ಎದುರುಗಡೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀರಾ, ಹೃದಯ ತುಂಬಿ ಮಾತಾಡಿಸ್ತೀರಾ? ನಿಮಗೂ ಅದೇ ಕೂಡ ಪ್ರಶ್ನೆ ಕೇಳ್ತೀನಿ. ಅವ್ರು ಎದುರುಗಡೆ ಬಂದರೆ ನೀವು ಮಾತಾಡಿಸ್ತೀರಾ? ಆ ಅವಶ್ಯಕತೆ ನನಗಿಲ್ಲ. ಅವರು ನಾನು ಕೆಟ್ಟವನಲ್ಲ, ಸಿಕ್ಕಿದಾಗೆಲ್ಲ ಅಕ್ಕ ಅಂತ ಕರಿತಾ ಇದ್ದೆ, ಒಂದು ಮಾತಂತಂದು ನಾನು ಗಟ್ಟಿಯಾಗಿ ಹೇಳಬಲ್ಲೆ, ನಾನೆಂದೂ ಕೆಟ್ಟವನಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೇನು ಹೇಳ್ತಿರ್ತಾ? ನಾಲ್ಗೆಯಿಂದ ಕೆಟ್ಟವನು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ನಾನು ಅದಕ್ಕೆ ತಮಗೆ ಹೇಳ್ತಾ ಇದ್ದೀನಿ, ಇದು ಸವಾಲೂ ಅಲ್ಲ, ಚಾಲೆಂಜಿನೂ ಅಲ್ಲ. ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ನಾನು ಈ ಮಾತನ್ನು ಅಂದಿಲ್ಲ ಅಂತ ತಾವು ಹೇಳಬೇಕು. ನಾನೂ ಬರ್ತೀನಿ ಕುಟುಂಬ ಸಮೇತ, ತಾವೂ ಬನ್ನಿ. ಯಾಕಂದರೆ ಇದನ್ನ ಇಲ್ಲಿಗೆ ಬಿಡಲಿಕ್ಕೆ ಆಗೋದಿಲ್ಲ. ಬಿಡ್ಕೂಡ್ದು.